ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ಕರ್ಣಪ್ರಯಾಗದಲ್ಲಿ ಇತ್ತು. ಕರ್ಣಪ್ರಯಾಗದಿಂದ ಋಷಿಕೇಶ್ ಹತ್ರ ಹೋಗ್ತಾ ಇತ್ತು. ಈಗ ಹೋತ ನಮ್ಗೆ ರುದ್ರಪ್ರಯಾಗ, ದೇವಪ್ರಯಾಗ ಮತ್ತೆ ದಾರಿದೇವಿ ಅಂತೇಳಿ ಒಂದು ದೇವಸ್ಥಾನ ಇತ್ತು ಅಂಬ್ರ. ಅದು ಮೂರು ಕಣ್ಕಂಡು ಇವತ್ತಿನ ಪಯಣ ರಾತ್ರಿ ಒಳಗೆ ಋಷಿಕೇಶ್ ಮುಟ್ರೆ ಈ ಕಾರಿಂದ ಒಂದು ರೋಡ ನಮಗಿತ್ತು. ಸೊ ಹೋಗುವ. ಈಗ ಗಂಟೆ ಎಷ್ಟೈತೆ? 8 ಗಂಟೆ ಹೊರಟು ಕಮ್ಮಿ ಮಾಡಿತ್ತು, 8:20 ಒಳ್ಳೆ. ನಾವಿದ್ದೇವೆ ಈಗ ರುದ್ರಪ್ರಯಾಗದಲ್ಲಿ. 5 ಪ್ರಯಾಗದಲ್ಲಿ ಒಂದು. ಇಲ್ಲಿ ಅಲಕಾನಂದ ನದಿ ಮತ್ತೆ ಮಂದಾಕಿನಿ ನದಿ ಒಟ್ಟಾಗ್ತದೆ. ಮಂದಾಕಿನಿ ನಂದ ಪ್ರಯಾಗದಲ್ಲಿ, ಇದು ಮಂದಾಕಿನಿ ನದಿ. ಮಂದಾಕಿನಿ ನದಿ ಮತ್ತೆ ಅಲಕಾನಂದ ನದಿ ಒಟ್ಟಾಗಿ ಅಲಕಾನಂದ ನದಿಯಾಗಿ ಮುಂದುವರಿತ್ತು. ಇದು ರುದ್ರಪ್ರಯಾಗ. ಇದು ಇನ್ನೊಂದು ಫೇಮಸ್ ಏನಂದ್ರೆ ಜಿಮ್ ಕಾರ್ಬೆಟ್ ಇನ್ ಬುಕ್ ಇತ್ತಲ್ಲ, ಅದ ರುದ್ರಪ್ರಯಾಗದ ನರಭಕ್ಷಕ ಹುಲಿ ಅಂತ KP ಪೂರ್ಣಚಂದ್ರ ತೇಜಸ್ವಿ ಅವರು ಅದು ಕನ್ನಡಕ್ಕೆ ಅನುವಾದ ಮಾಡಿರ. ಅದಲ್ಲ ಅಂತ ಇದ್ರ ಸುತ್ತಮುತ್ತಲೇ ಅವನು ಜಿಮ್ ಕಾರ್ಬೆಟ್ ಕಡೆಗೆ ಒಂದದ್ದು ಅವನೇ ಬರುತ್ತೆ. ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ ಮಾಡುತ್ತ ಇವ್ರ ತೇಜಸ್ವಿ ಅವರ. ಹಂಗಾಗಿ ಈ ಸುತ್ತಮುತ್ತದ ಬೆಟ್ಟ ಗುಡ್ಡಗಳಲ್ಲಿ ಇರುವಂತ ಊರುಗಳೆಲ್ಲ, ಹಳ್ಳಿಯಲ್ಲ ಒಟ್ಟು 125 ಜನರನ್ನು ತಿಂದಿತ್ತದ. ಆ ಬುಕ್ ಓದಿದೆ ನಾನು, ಒಳ್ಳೆ ಇತ್ತು. ಹಂಗಾಗಿ ಓದಿದ್ನೆ. ಹೆಚ್ಚಿನ ಪುಸ್ತಕ ನಾವು ಓದಿತ್ತಿಲ್ಲ, ಈ ಪುಸ್ತಕ ಓದಿದ್ವಿ. ಅದು ಎಕ್ಸಾಕ್ಟ್ ಲೈಕ್ ಆಮ್ಕಿ ಸುಮಾರು ಒಳಗೋಯ್ಕ ನಮ್ಗೆ ಯಾರಕ್ಕಿಂತ ಈಗ ನದಿ ತೋರ್ತ ಆದ್ರೆ 2 ಸಂಗಮ ಒಂಚೂರು ಒಳಗೋಯ್ಕ ನಮ್ಗೆ ಇವತ್ತು ಋಷಿಕೇಶ್. ಇದು ದಾರಿದೇವಿ ದೇವಸ್ಥಾನ. ಮೇಲ್ಗಡೆ ದೇವಸ್ಥಾನ, ಕೆಳಬರಿ ಫೌಂಡೇಶನ್, ನೀರು ತುಂಬಷ್ಟು ತುಂಬಲಿ ಅಂತ. ದಾರಿದೇವಿ ದೇವಸ್ಥಾನಕ್ಕೂ ಸುಮಾರು ಕಥೆ ಇತ್ತು. ಇದು ದಾರಿದೇವಿ ಅಂತ ಹೇಳೋದನ್ನ ಚಾರ್ಧಾಮ್ ಇದು ಪ್ರೊಟೆಕ್ಟರ್, ಉತ್ತರಾಖಂಡ್ ಪ್ರೊಟೆಕ್ಟರ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದು ಉತ್ತರಾಖಂಡಕ್ಕೆ ಪ್ರೊಟೆಕ್ಷನ್ ನೀಡುವಂತ ದೇವಿ ಅಂತೇಳಿ. ಹಾಗೆ ಇದಕ್ಕೂ ಒಂದು ಒಳ್ಳೆ ಕಥೆ ಇತ್ತು. 2013 ಜೂನ್ 6 ಈ ದೇವಿನ, ಈ ದೇವಸ್ಥಾನನ ಬೇರೆ ಕಡೆ ಶಿಫ್ಟ್ ಮಾಡ್ರಮ್ಮ. ಕಾಂಕ್ರೀಟ್ ಇದ್ರ ಮೇಲೆ, ಕಾಂಕ್ರೀಟ್ ಸ್ಲ್ಯಾಬ್ ಮೇಲೆ ಇದು ಹೈಡ್ರೋ ಪ್ರಾಜೆಕ್ಟಿಗೋಸ್ಕರ ಶಿಫ್ಟ್ ಮಾಡೋದು. ಅದಾಗಿ 2013 ಫ್ಲಡ್ ಆದ. ಯಾವ ಫ್ಲಡ್? ಉತ್ತರಾಖಂಡ್ ಫ್ಲಡ್. ಇಡೀ ಕೇದಾರ್ನಾಥ್ ಎಲ್ಲ ಬಳ್ಕೋಯ್ತಲ್ಲ, ಆ ಫ್ಲಡ್ ಆದ 2013. ಸೊ ಜನ ಹೇಳೋದು ದೇವಿನ ಶಿಫ್ಟ್ ಮಾಡೋದೇ ಅದಕ್ಕೆಲ್ಲ ಕಾರಣ. ಎಂತಕ್ಕಂತ ಹೇಳ್ರೆ 1882 ಇಲ್ಲಿ ಲೋಕಲ್ ಕಿಂಗ್ ಒಬ್ಬ ಅದೇ ಪ್ರಯತ್ನ ಮಾಡಿ ಫುಲ್ ತುಂಬಾ ಲ್ಯಾಂಡ್ ಸ್ಲೈಡ್ ಎಲ್ಲ ಆಯ್ತಂಬ್ರ. ಹಂಗೆ ಈ ಸತಿ ಗೌರ್ಮೆಂಟ್ ಅದು ಮಾಡೋದಕ್ಕೋಸ್ಕರ ಅದೇ ತರ ಫ್ಲಡ್ ಆಯ್ತು. ಹಂಗಾಗಿ ಅದು ವಾಪಸ್ ಮೂಲ ಜಾಗಕ್ಕೆ ಬರ್ಬೇಕು ಅಂತೇಳಿ ಲೋಕಲ್ಸ್ ಎಲ್ಲ ಗಲಾಟೆ ಬಿದ್ದು ಈಗ ವಾಪಸ್ ಮೂಲ ಜಾಗದಲ್ಲೇ ಇತ್ತು ಆ ದೇವಸ್ಥಾನ. ದಾರಿದೇವಿ ಅಂತೇಳಿ ಹೇಳ್ರೆ ಒಂದು ಫಾರ್ಮ್ ಆಫ್ ಕಾಳಿ ಮಾ ಕಾಳಿ. ಮತ್ತೆ ಇದಕ್ಕೆ ತಲೆ ಮೇಲೆ ಕವರ್ ಇಪ್ಕಾಗಂಬ್ರಿ, ಇಲ್ಲಿ ಮೇಲ್ ಬದಿ ಫುಲ್ ಶೀಟ್ ಇಪ್ಕಾಗಂಬ್ರ, ಓಪನ್ ಇರ್ಬೇಕಂಬ್ರ ಆಕಾಶಕ್ಕೆ. ಮತ್ತೆ ಈ ದೇವಿಯ ಮೇಲೆ ಅರ್ಧ ಭಾಗ ಮಾತ್ರ ಇಲ್ಲಿತ್ತು, ಇನ್ನು ಅರ್ಧ ಭಾಗ ಕಾಳಿ ಮಠ ಅಂತೇಳಿ ಬೇರೆ ಕಡೆ ಇರ್ತದೆ. ಮೇಲಿನ ಅರ್ಧ ಭಾಗ ಮಾತ್ರ ಇಲ್ಲಿರ್ತದೆ. ಅಂಡ್ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ದೇವಿ ಮೂರ್ತಿ ಚೇಂಜ್ ಆಗ್ತಂಬ್ರ. ಅಂದ್ರೆ ಬೆಳಗ್ಗೆ ಮುಂಚೆ ಸಣ್ಣ ಮಗಿನ ಕಣ ತೋರುತ್ತೆ, ಮಧ್ಯಾಹ್ನ ಒಂದು ಹೆಂಗಸಿನ ತರ ತೋರುತ್ತೆ, ರಾತ್ರಿ ಹಳೆಯವ್ರ ತರ ತೋರುತ್ತಂಬ್ರ. ಮುಖದ ಛಾಯೆ ಚೇಂಜ್ ಆಗ್ತಂಬ್ರ. ಏನ್ ಸರ್ ಏನ ಎಂತಂದ್ರೆ ಪಂಚರ್ ಆಯ್ತು. ನಾನು 40 ಕಿಲೋಮೀಟರ್ ಇದ್ದಿತ್ತು, ಎಲ್ಲ ಒಳ್ಳೆ ರೀತಿ ನಡೀತಿತ್ತು ಅಂತ ಮಾಡೋದು. ಒಳ್ಳೇದೇ ಪಂಚರ್ ಆಯ್ತು, ಸಣ್ಣ ಮಾಡ್ತಾ ಆಯ್ತು, ನೆನೆಸಿ ಸರಿ ಮಾಡ್ತೀನಿ. ನಾನೆಂತ ಹೆಲ್ಪ್ ಮಾಡಲ್ಲ, ಅಜಿತ್ ಲೀಡ್ ಅಲ್ಲ, ಅವರು ಪಿಟ್ಟರ್ ಕಮ್ ಡ್ರೈವರ್ ಎಲ್ಲ ಅವರೇ. ಪಕ್ಕಾ ಸ್ಕ್ಯಾಮ್ ಆಗಿರ್ತದೆ. ನಮ್ ಗಾಡಿ ಪಂಚರ್ ಆಗಿದ್ದಿಲ್ಲೇ, ಇಲ್ಲಿ ನೋಡಿ ಪಂಚರ್ ಅಂಗಡಿ ನೋಡಿ ಇಲ್ಲಿ. ಅದು ಹೇಗದು ಇಲ್ಲೇ ಪಂಚರ್ ಆಯ್ತು? ದಿಸ್ ಈಸ್ ಕಾಲ್ಡ್ ಸ್ಕ್ಯಾಮ್. ನಾಟ್ ವಿಡಿಯೋ ಬಗ್ಗೆ ನಾವು ಮಾತಾಡೋದು ತಪ್ಪಾಯ್ತು. ಈ ಕಡೆ ಆ ಕಡೆ 2 ಕಡೆಗೂ ಮಳೆ ಹಾಕಿರ್ತಾರೆ, ಬಂದ್ಕೊಂಡು ನಾವು ನಿಂತ್ಕೊಂಡು ಅವ್ರ ಹತ್ರ ಸರಿ ಮಾಡ್ಕೊಂಡು ಹೋಗ್ಬೇಕು. ಇದು ನೋಡಿ ದೇವಪ್ರಯಾಗ್. 5 ಪ್ರಯಾಗಗಳಲ್ಲಿ 4ನೇ ಪ್ರಯಾಗ ನಾವು ಕಾಣ್ತಿದ್ದು. ಇನ್ನೊಂದು ವಿಷ್ಣು ಪ್ರಯಾಗ ಒಂದು ನಮ್ದು ದಾರಿ ಸಿಕ್ಲಿಲ್ಲ, ಹಂಗಾಗಿ ಕಾಣಲಿಲ್ಲ. ಇದು ದೇವಪ್ರಯಾಗ್. ಇಲ್ಲಿ ಒಂದ್ ಸೈಡ್ ಇಂದ ಬರ್ತಾ ಇರೋದು ಅಲಕಾನಂದ ನದಿ, ಇನ್ನೊಂದ್ ಸೈಡ್ ಇಂದ ಬರುತ್ತಿರೋದು ಭಾಗೀರಥಿ ನದಿ. ಇಲ್ಲೊಂದು ವಿಶೇಷ ಅಂತ ಹೇಳಿದ್ರೆ ಎಲ್ಲ ಕಡೆ ಅಲಕಾನಂದ ನದಿಗೆ ಬೇರೆ ಎಲ್ಲ ಸೇರು ಅಲಕಾನಂದ ನದಿಯೇ ಮುಂದುವರಿತಿತ್ತಾಯ್ತು. ಆದ್ರೆ ಇಲ್ಲ, ಅಲಕಾನಂದ ನದಿಗೆ ಭಾಗೀರಥಿ ನದಿ ಸೇರಿ ಇಲ್ಲಿಂದ ಗಂಗೆಯಾಗಿ ಹರಿತಾ ಇದ್ದಾಳೆ. ಇಲ್ಲಿ ನಮಸ್ತೆ ಗೆಳೆಯರೇ. ಗಂಟೆ ಈಗ ಆಗಿದೆ 5:50, 6 ಗಂಟೆ ಆಗಿದೆ.
ನಾವೊಂದು 2:15 ಮಧ್ಯಾಹ್ನ 2:15ಗೆ ಋಷಿಕೇಶ್ 12-15 ಕಿಲೋಮೀಟರ್ ತೋರಿಸಿತ್ತ ಇತ್ತು. 2:15 ಮಧ್ಯಾಹ್ನ 10-12 ಕಿಲೋಮೀಟರ್ ತೋರಿಸಿತ್ತು. ಈಗ ಗಂಟೆ 6, ಇನ್ನು 3 ಕಿಲೋಮೀಟರ್ ಇತ್ತು ಋಷಿಕೇಶ್ ಒಳಗೆ ಹೋಗಕ್ಕೆ. ಹಲೋ ನಮಸ್ಕಾರ. ಕರೆಕ್ಟ್ 6 ಗಂಟೆಗೆ 7 ಗಂಟೆಗೂ ನಾವು ಋಷಿಕೇಶ್ ಮುಟ್ಟಿತ್ತ. ಲಾಸ್ಟ್ 15 ಕಿಲೋಮೀಟರ್ ನಾವು 4 ಗಂಟೆ ತಕೊಂಡಿತ್ತ. ಇಲ್ಲ ರೈಲ್ವೆ ಸ್ಟೇಷನ್ ಹತ್ರ ಒಂದು ಹಳಿದೊಂದು ರೂಮ್ ಸಿಕ್ತ 1,000 ರೂಪಾಯಿಗೆ. ಅಡ್ಡಿಲ್ಲ. ನಮ್ಗೆ ನಾಳೆ ಸಾಯಂಕಾಲದವ್ರಿಗೆ ಅದು 1,000 ರೂಪಾಯಿ ಅಂದ್ರೆ 12 ಗಂಟೆ ಚೆಕ್ಔಟ್. ನಮ್ದು ಟ್ರೈನ್ ಇಪ್ಪು ನಾಳೆ ರಾತ್ರಿ. ಹಂಗಾಗಿ 5 ಗಂಟೆಗೆ ಇರಿ ತೊಂದ್ರೆ ಇಲ್ಲ ಅಂದ. ಸೊ 5 ಗಂಟೆಗೆ ಇಲ್ಲ, ನಾಳೆ ಬೆಳಿಗ್ಗೆ ಆದ್ರೆ ಋಷಿಕೇಶದಲ್ಲಿ ಎತ್ತರ ಒಂದ್ 2-3 ದೇವಸ್ಥಾನ ಕಾಣಕ್ಕೆ ಒಂದ್ ದಿವಸ ಎಕ್ಸ್ಟ್ರಾ ಬೇಗ ಬಂತು. ನಾವು ಇವತ್ತು ರಾತ್ರಿ ತತ್ಕಾಲ್ ಮಾಡೋಕೆ ಟ್ರೈ ಮಾಡ್ತಾರೆ. ಇವತ್ತೇ ಪಾಪ ಅಯೋಧ್ಯದಲ್ಲಿ ಒಂದ್ ದಿವಸ ಇಪ್ಪ ಅಂತೇಳಿ ಟ್ರೈ ಮಾಡ್ತಾ, ಬಟ್ ತತ್ಕಾಲ ಆಗಿಲ್ಲ. ನಾಳೆಗೆ ಇವತ್ತಿಗೆ ಸದ್ಯಕ್ಕೆ ಗಂಟೆ 9 ಐತಿ. ಒಂದು ಉಣ್ಕ ಬಂದು ಇವತ್ತಿನ ಡೇನ ಇವತ್ತು ಋಷಿಕೇಶ್ ಎಲ್ಲ ಎಂಡ್ ಮಾಡುದು. ನಮ್ಮ ಅರವಿಂದ್ ಗುಜ್ಜಾರ್ ನಮ್ ಕಾರ್ ಬಿಟ್ಟಿಗೆ ಹೋದ. ಟೋಟಲ್ 45,000 ರೂಪಾಯಿ 10 ದಿವಸ ನಮ್ ಚಾರ್ಜ್ ತೋರ್ಸೋದಕ್ಕೆ. ಹೀಗೆ ಕಾರ್ ಹೋಯ್ತು ಇವತ್ತು. ನಾಳೆ ನಾವು ಬರೀ ಬ್ಯಾಟ್ರಿ ಚಾಲಿತ ರಿಕ್ಷಾದಲ್ಲಿ ತಿರುಗೋ ಒಂದು ಪ್ಲಾನ್ ಉಂಟು. ನೋಡ ಆಯ್ತು, ತಕೊಬರೋ ದುಡ್ಡೆಲ್ಲ ಪೂರ್ತಿ ಖರ್ಚಾಯ್ತ. ಇನ್ನು 3 ದಿವಸ ಇರ್ತದೆ ಅಂತ ಮಾಡೋದು ಕೇಳಕ್ಕೆ. ಹಾಯ್ ಹಲೋ ನಮಸ್ಕಾರ. ಇವತ್ತು ಋಷಿಕೇಶ್ ಆಗಿತ್ತ. ಋಷಿಕೇಶ್ ಅಲ್ಲ 10 ಗಂಟೆವರೆಗೆ ಮನಿಕಂತ. ಯಾರಿಗೆ ಮಸ್ತ್ ಬ್ಲಾಕ್ ಆಯ್ತಪ್ಪ. ಈಗ ಒಂದು ಯೂಟ್ಯೂಬ್ ಇಲ್ಲ ಗೂಗಲ್ಲಾಗೆ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಕಂಡು ಅಲ್ಲಿ ಹೋತಿತ್ತಿಗೆ ತಿಂಡಿ ತಿನ್ಕೆ. ಮತ್ತೊಂದು 2 ದೇವಸ್ಥಾನ ಇತ್ತು ಅಷ್ಟೇ. ಇವತ್ತಿನ ಪ್ಲಾನ್ ಬೇರೆ ಅಂತಿಲ್ಲ. ನಮ್ಗೆ ರಾತ್ರಿ ಟ್ರೈನಿಗೋಸ್ಕರ ಇವತ್ತು ಟೈಮ್ ಪಾಸ್ ಮಾಡ್ತಿತ್ತು. ಒಂದು ನೋ ಪೊಲ್ಯೂಷನ್. ज्यादा लंबा नहीं ले जा सकते ना, जैसे यहाँ से हरिद्वार चल गए। ಇದ ಉತ್ತರಾಖಂಡ ಅಲ್ದ, UP ಅಲ್ದ? ಉತ್ತರಾಖಂಡ. ಹೌದು, ಉತ್ತರಾಖಂಡ ಪ್ರಾಪರ್ ಒಳಗೆ ಲೋಕಲ್ ಸಿಟಿ ಮಾರ್ಕೆಟ್ ಒಳಗೆ ಇತ್ತು. ಈಗ ನಾವು ಉಡುಪಿ ನಮ್ಮ ಬಾಲಾಜಿ ರೆಸ್ಟೋರೆಂಟ್ಗೆ ಬಂದಿದ್ದೆ, ಸೌತ್ ಇಂಡಿಯನ್. ರಿವ್ಯೂ ಎಲ್ಲ ಒಳ್ಳೆ ಇತ್ತು. ಅದು ಒಳ್ಳೆ ಇಲ್ದಿರ ಬೈಬೇಡಿ ಮಾತ್ರ. ನಂಗೆ ಬೈಯೋದಿಲ್ಲ, ಒಳ್ಳೆ ರೀತಿ ಬಂದ ನಾವು ಅಂದ್ಕೊಂಡು ನಂಗೆ ಟೇಸ್ಟ್ ಸಿಕ್ಕರೆ ಸರ್ ಬಾಯಿಗೆ ಬಂದು ಇಡ್ಲಿ ತಿಂದ್ರೆ ಸರಿ. ಉದ್ದೊಂಚೂರು ಇಡ್ಲಿ ಕಡಿಮೆ ಇತ್ತು ಬಿಟ್ರೆ ಒಳ್ಳೆ ಚಟ್ನಿ ಸಾಂಬಾರೆಲ್ಲ ಒಳ್ಳೆ. ಹೇಗಿದೆ ಮಸಾಲೆ ದೋಸೆ? ಹುಳಿ ಇಲ್ಲ, ಲೈಟ್ ಮಾಡಿಲ್ಲ, ಫ್ರೆಶ್ ಇತ್ತು. ಇಡ್ಲಿಲ್ಲ ಹೇಗಿದ್ದ? 1 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಗಿದಿತ್ತಾಯ್ತು. ನಾವು ಸೀದಾ 38 ಡಿಗ್ರಿ ಸೆಲ್ಸಿಯಸ್ ಇತ್ತೀಗ. 38 ಡಿಗ್ರಿ ಸೆಲ್ಸಿಯಸ್ ಆಗ್ತಾ ಇಲ್ಲ ಯಪ್ಪ. ಅದು ಬಾಡಿ ಅವ್ರು ಎಂತ ಮಾಡುತ್ತೆ. ಮೊನ್ನೆ 2 ಡಿಗ್ರಿ ಸೆಲ್ಸಿಯಸ್ ಸೀದಾ 35-40 ಬಂದ್ರೆ ಎಂತ ಸಾವು. ಋಷಿಕೇಶಿಂದ ಹೊರಟಿತ್ತು ಗಂಟೆ ಆಯ್ತಾ 6:15, 9 ಗಂಟೆ ಟ್ರೈನ್ ಅಯೋಧ್ಯೆಗೆ. ಬಜ್ಜಿ ಮಾಡೋದು 5 ಗಂಟೆಗೆ 6 ಗಂಟೆವರೆಗೆ ಇಪ್ಪು ಬಿಟ್ಟ ರೂಮಾಗೆ. ಮತ್ತೆ ಇನ್ನೆಂತ KM ಅಂತೇಳಿ ಹೊರಟಿತ್ತ. ಇಲ್ಲಿಂದ 1 ಕಿಲೋಮೀಟರ್ ರೈಲ್ವೆ ಸ್ಟೇಷನ್. ನಾಳೆ 12 ಗಂಟೆಗೆ ರೈಲಿಗೆ ಕೊಡು. 12 ಗಂಟೆ ಟೈಮಿಂಗ್. ಇನ್ನು ಎಷ್ಟು 2 ಗಂಟೆ ಲೇಟೋ ಎಷ್ಟು ಗಂಟೆ ಲೇಟೋ ಕಾಣಿಕೆ. ಹೊಸ ರೈಲ್ವೆ ಸ್ಟೇಷನ್ ಒಳ್ಳೆ ಚಂದ ಇತ್ತು ಮಾತ್ರ. ಇನ್ನೂ ಆಯಿಲ್ಲ, ಓಪನ್ ಆಗಿಲ್ಲ. ಫುಡ್ ಕೋರ್ಟ್ ಅಂತದೆಲ್ಲ ಬೋರ್ಡ್ ಹಾಕಿಟ್ಟಿರಿ, ಇನ್ನೂ ಓಪನ್ ಆಗಿಲ್ಲ. ಋಷಿಕೇಶ್ ನ್ಯೂ ರೈಲ್ವೆ ಸ್ಟೇಷನ್. ಆಚೆ ಪ್ಲಾಟ್ಫಾರ್ಮಿಗೆ ಹೋಗ್ದು ಅಂಡರ್ಗ್ರೌಂಡಿಂದ. ಅಜಿತ್ ಬಾವ ಮತ್ತೆ ವೆಯ್ಟ್ ಬೊಪ್ಪಗಿನ್ ಜಾಸ್ತಿ ಐತೆ ಅಂತ ಕತ್ತಿ ಮಾರೆ. ವಿಶ್ ಯು ಹ್ಯಾಪಿ ಜರ್ನಿ ಅಂತೇಳಿ ಇತ್ತದ್ರಾಗೆ. ಬಟ್ ಮೊಬೈಲಾಗೆ ಫ್ರೇಮ್ಸ್ ಕಡಿಮೆ ಇತ್ತೇನೋ, ಅದಕ್ಕೆ ಬರ್ತಾ ಇಲ್ಲ. ಟ್ರೈನ್ ಒಳಗೆ ಬಂದಿತ್ತ 7:15 ಆದಷ್ಟೇ. ಟ್ರೈನ್ ಹೊರಡೋದು 9 ಗಂಟೆಗೆ. ಟ್ರೈನ್ ತಂದು ನಿಲ್ಸಿರೋ. ಅದಕ್ಕೂ ಹೆಚ್ಚಿಗೆ ಅಂದ್ರೆ ಫ್ಯಾನ್ ಎಲ್ಲ ಆನ್ ಇತ್ತಪ್ಪ. ಇಲ್ಲಿದ್ರೆ ಒಂದು ಅರ್ಧ ಗಂಟೆ 20 ಜನರೇಟರ್ ಆನ್ ಮಾಡುದು. ಇವತ್ತೆಲ್ಲ ಆನ್ ಇತ್ತ ಜನರೇಟರ್. ಕರೆಂಟ್ ಎಂತ ಬರ್ತದೆ ಇನ್ನೊಟ್ಟು ಅಂತ ಆಫ್ ಇರ್ತಿತ್ತೆ. ಸೆಟ್ಲ್ ಆಗಿದ್ದೇವೆ ನಾವು. 2 ಕೆಳಗೆ, 1 ಮಧ್ಯ. 51 ನಾ ಡೌಟ್ ಆಯ್ತು. PDF ಕಂಡೆ 52 ಯಾರ ಹೆಸರಿತ್ತು ಅಲ್ಲ, 52 ಅದೇ ಹೇಳೋದಲ್ಲ. ಆಗ ಹಿಂತಿರಿಕೊಂಡು 49 ಅಲ್ಲ. ನೀ ಆಚೆ ಕೂಗೋ ಮತ್ತ ಅಣ್ಣಳಿಗ ಒಂದು ಮಾತಿ ಸುಮ್ಮನಿದ್ದೆ. ವರ್ಷಕ್ಕೆ ಬೆಲೆ ಕೊಡ. ಈ ವಿಷಯ ಎಲ್ಲ ನಮ್ ಕಸಿನಿಗೆ ಗೊತ್ತಾರಿತ್ತಲ್ಲ.